ಸೊ ಕರೆನ್ಸೀಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಈಗ ಫೋರೆಕ್ಸ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಡೀಪರ್ ಲೆವೆಲಲ್ಲಿ ತಿಳ್ಕೊಳೋಣ. ಸೊ ಫಸ್ಟು ಫೋರೆಕ್ಸ್ ಮಾರ್ಕೆಟ್ನ ಕೋರ್ ಐಡಿಯಾನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. 1 ಸೆಕೆಂಡ್ ಇದ್ರ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಹತ್ರ ಇರೋ ಸ್ಮಾರ್ಟ್ಫೋನು ಕಂಪ್ಲೀಟ್ಲಿ ಇಂಡಿಯಾದಲ್ಲೇ ಬಿಲ್ಡ್ ಆಗಿರಲ್ಲ. ಆ ಫೋನ್ನ ಕೆಲವು ಹಾರ್ಡ್ವೇರ್ ಪಾರ್ಟ್ಸು ಚೈನಾಯಿಂದ ಬಂದಿರುತ್ತೆ. ಅದೇ ಥರ ಕೆಲವು ಸಾಫ್ಟ್ವೇರ್ ಪಾರ್ಟ್ಸು US ಇಂದ ಬಂದಿರುತ್ತೆ. ಮೇ ಬಿ ಆ ಫೋನ್ನ ಸೆಲ್ ಮಾಡೋ ಕಂಪ್ನಿ ಕೊರಿಯನ್ ಆಗಿರ್ಬೋದು ಲೈಕ್ ಸ್ಯಾಮ್ಸಂಗ್, ಅಥವಾ ಅಮೇರಿಕನ್ ಆಗಿರ್ಬೋದು ಲೈಕ್ ಆ್ಯಪಲ್. ಆ್ಯಂಡ್ ಈ ಕಂಪ್ನೀಸು ಇಂಡಿಯಾದಲ್ಲಿರೋ ಅವರ ಎಂಪ್ಲಾಯೀಸ್ ಕಡೆಯಿಂದ ಫೋನ್ಸ್ನ ಸೆಲ್ ಮಾಡ್ತಾರೆ. ಸೊ ಇದೆಲ್ಲ ಮಾಡೋಕ್ಕೆ ಹೇಗೆ ಸಾಧ್ಯ? ನಾವು ಮೊದಲು ನೋಡ್ದಂಗೆ ಪ್ರತಿಯೊಂದು ಕಂಟ್ರಿದು ಅವ್ರದ್ದೇ ಆದ ಕರೆನ್ಸಿ ಇರುತ್ತೆ. ಹಾಗಿದ್ದಾಗ ಹೇಗೆ ಈ ಕಂಪ್ನೀಸು ಒಂದು ಕಂಟ್ರಿಯಲ್ಲಿ ಫೋನ್ನ ರೆಡಿ ಮಾಡಿ ಇನ್ನೊಂದು ಕಂಟ್ರಿಯಲ್ಲಿ ಅದನ್ನು ಸೆಲ್ ಮಾಡ್ತಿದ್ದಾರೆ? ಇದಕ್ಕೆಲ್ಲ ಪೇಮೆಂಟ್ಸ್ ಹೇಗೆ ಮಾಡ್ತಾರೆ? ಇದಕ್ಕೆ ಸೊಲ್ಯೂಷನ್ ಬಂದು ಫೋರೆಕ್ಸ್ ಮಾರ್ಕೆಟ್. ಫೋರೆಕ್ಸ್ ಮಾರ್ಕೆಟಿಂದ ಏನಾಗುತ್ತೆ ಅಂದರೆ, ಒಂದು ಇಂಡಿಯನ್ ಕಂಪ್ನಿ ಅವ್ರ ಹತ್ರ ಇರೋ ರುಪೀಸ್ನ ಡಾಲರ್ಸ್ಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಫೋನ್ಸ್ನ ಬೈ ಮಾಡ್ತಾರೆ. ಅದೇ ಥರ ಈ ಕೊರಿಯನ್ ಕಂಪ್ನಿ ಸ್ಯಾಮ್ಸಂಗ್ ಅವರು ಅವರ ಕೊರಿಯನ್ ವಾನ್ನ ರುಪೀಸ್ಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಇಂಡಿಯಾದಲ್ಲಿರೋ ಎಂಪ್ಲಾಯೀಸ್ಗೆ ಸ್ಯಾಲರಿ ಪೇ ಮಾಡ್ತಾರೆ. ಆ್ಯಂಡ್ ಅಮೇರಿಕನ್ ಕಂಪ್ನಿ ಅವ್ರ ಡಾಲರ್ಸ್ನ ಚೈನೀಸ್ ಯುವಾನ್ಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಅವರ ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಫ್ಯಾಕ್ಟ್ರೀಸ್ಗೆ ಪೇಮೆಂಟ್ಸ್ ಮಾಡ್ತಾರೆ. ಸೊ ಫೋರೆಕ್ಸ್ ಮಾರ್ಕೆಟ್ ಥರ ಗ್ಲೋಬಲ್ ಎಕ್ಸ್ಚೇಂಜ್ ಸಿಸ್ಟಮಿಂದ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಫೋರೆಕ್ಸ್ ಮಾರ್ಕೆಟ್ ಇಲ್ಲ ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರೇಡ್, ಪೇಮೆಂಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಈ ಥರ ಡೈಲಿ 24 ಅವರ್ಸು ಫೋರೆಕ್ಸ್ ಮಾರ್ಕೆಟಲ್ಲಿ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಅದಕ್ಕೆ ಈ ಮಾರ್ಕೆಟ್ ಇಷ್ಟು ದೊಡ್ಡದು. ಸೊ ಫೋರೆಕ್ಸ್ ಮಾರ್ಕೆಟಲ್ಲಿ ಕರೆನ್ಸೀಸ್ ಎಕ್ಸ್ಚೇಂಜ್ ಆಗುತ್ತೆ ಅಂತ ಗೊತ್ತಾಯಿತು. ಈಗ ಒಂದು ಸ್ಟೆಪ್ ಫರ್ದರ್ ಹೋಗಿ ಕರೆನ್ಸೀಸು ಹೇಗೆ ಎಕ್ಸ್ಚೇಂಜ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕ್ವೆಶ್ಚನ್ ಇಲ್ಲಿ ಬರೋದು, ಎರಡು ಕಂಟ್ರೀಸು ಅವ್ರ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೋತಿದ್ದಾರೆ ಅಂದರೆ ಅದಕ್ಕೆ ಪ್ರೈಸ್ ಹೇಗೆ ಸೆಟ್ ಮಾಡ್ತಾರೆ ಅಂತ. ಈ ಪ್ರೈಸ್ ಏನಿದೆ ಅದನ್ನು ಎಕ್ಸ್ಚೇಂಜ್ ರೇಟ್ ಅಂತ ಕರೀತಾರೆ. ಸೊ ಎಕ್ಸ್ಚೇಂಜ್ ರೇಟ್ಸಿಂದ ನಮಗೆ ಒಂದು ಕರೆನ್ಸಿ ಪ್ರೈಸು ಇನ್ನೊಂದು ಕರೆನ್ಸಿ ಅಗೇನ್ಸ್ಟು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈ USD INR 83 ಅಂತ ಇದೆ ಇಲ್ಲಿ. ಸೊ ಅದರ ಅರ್ಥ ಒಂದು $1 ವ್ಯಾಲ್ಯೂ 83 ಇಂಡಿಯನ್ ರುಪೀಸ್ ಇದೆ ಅಂತ. ಸೊ ನಾವು ಒಂದು $1 ತಗೋಬೇಕು ಅಂದರೆ ಅದಕ್ಕೆ 83 ಇಂಡಿಯನ್ ರುಪೀಸ್ನ ಕೊಡಬೇಕು. ಯಾಕೆ ಈ ಎರಡು ಕರೆನ್ಸಿ ವ್ಯಾಲ್ಯೂ ಬೇರೆ ಬೇರೆ ಇದೆ ಅಂತ ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೀನಿ, ಹೋಗಿ ನೋಡಿ. ಸೊ ಈ ಎಕ್ಸ್ಚೇಂಜ್ ರೇಟ್ಸ್ನ ಯೂಸ್ ಮಾಡಿ ನಾವು ಕರೆನ್ಸೀಸ್ನ ಎಕ್ಸ್ಚೇಂಜ್ ಅಥವಾ ಬೈ ಸೆಲ್ ಮಾಡ್ಬೋದು. ಬಟ್ ಈ ರೇಟ್ಸ್ ಒಂದೇ ಪ್ರೈಸ್ಗೆ ಫಿಕ್ಸ್ ಆಗಿರಲ್ಲ. ಒಂದು ಟೈಮಲ್ಲಿ ಜಾಸ್ತಿ ಇದ್ದರೆ ಇನ್ನೊಂದು ಟೈಮಲ್ಲಿ ಕಮ್ಮಿ ಇರುತ್ತೆ. ಯಾಕೆ ಈ ಥರ ಮೂವ್ ಆಗುತ್ತೆ ಅಂದರೆ ಸಿಂಪ್ಲಿ ಬಿಕಾಸ್ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಎಕ್ಸಾಂಪಲ್, ಬೇರೆ ಕಂಟ್ರಿ ಇನ್ವೆಸ್ಟರ್ಸ್ ಎಲ್ಲ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಾಗ ಅವ್ರ ಕರೆನ್ಸೀಸ್ನ ರುಪೀಸ್ಗೆ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆಗ ಏನಾಗುತ್ತೆ ಅಂದರೆ ರುಪೀಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ಆಗ ರುಪೀಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದೇ ಏನಾದರೂ ಈ ಇನ್ವೆಸ್ಟರ್ಸು ಇಂಡಿಯಾಯಿಂದ ಅವ್ರ ದುಡ್ಡನ್ನ ಬೇರೆ ಕಡೆ ತೊಗೊಂಡು ಹೋಗಬೇಕು ಅಂದರೆ ಮಾರ್ಕೆಟಲ್ಲಿ ರುಪೀಸ್ನ ಸೆಲ್ ಮಾಡಿ ಡಾಲರ್ಸ್ನ ಬೈ ಮಾಡ್ತಾರೆ. ಆಗ ರುಪೀಸ್ಗೆ ಡಿಮ್ಯಾಂಡ್ ಕಮ್ಮಿಯಾಗಿ ರುಪೀಸ್ ವ್ಯಾಲ್ಯೂ ಡ್ರಾಪ್ ಆಗುತ್ತೆ. ಸೊ ಕರೆನ್ಸೀಸ್ನ ಎಕ್ಸ್ಚೇಂಜ್ ರೇಟು ಯಾವಾಗಲೂ ಮೂವ್ ಆಗ್ತಿರುತ್ತೆ ಬಿಕಾಸ್ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಆ್ಯಂಡ್ ಈ ಡಿಮ್ಯಾಂಡಲ್ಲಿ ಆಗೋ ಚೇಂಜಸ್ನ ಈ 3 ಥಿಂಗ್ಸು ಡೈರೆಕ್ಟ್ಲಿ ಎಫೆಕ್ಟ್ ಮಾಡುತ್ತೆ. ಒಂದು, ಟ್ರೇಡು. ಇಲ್ಲಿ ಕಂಟ್ರೀಸು ಗೂಡ್ಸ್ನ ಬೈ ಸೆಲ್ ಮಾಡೋಕ್ಕೆ ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡಿ ಯೂಸ್ ಮಾಡ್ತಾರೆ. ಸೊ ಅದೇನು ಮಾಡುತ್ತೆ, ಡೈರೆಕ್ಟಾಗಿ ಕರೆನ್ಸಿ ಪ್ರೈಸ್ಗೆ ಎಫೆಕ್ಟ್ ಮಾಡುತ್ತೆ. ಎರಡನೇದು, ಇನ್ವೆಸ್ಟ್ಮೆಂಟ್. ಫಾರಿನ್ ಇನ್ವೆಸ್ಟರ್ಸು ಒಂದು ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಫಸ್ಟು ಆ ಕಂಟ್ರಿ ಕರೆನ್ಸಿನ ಬೈ ಮಾಡಬೇಕು. ಸೊ ಅದು ಕೂಡ ಸಪ್ಲೈ ಡಿಮ್ಯಾಂಡಿಂದ ಎಫೆಕ್ಟ್ ಮಾಡುತ್ತೆ. ಮೂರನೇದು, ಕಾನ್ಫಿಡೆನ್ಸ್. ಒಂದು ಕಂಟ್ರಿ ಎಕನಾಮಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅವ್ರ ಕರೆನ್ಸಿನೂ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದು ಡೈರೆಕ್ಟ್ಲಿ ಕರೆನ್ಸಿ ವ್ಯಾಲ್ಯೂಗೆ ಎಫೆಕ್ಟ್ ಮಾಡುತ್ತೆ. ಸೊ ಎರಡು ಕರೆನ್ಸಿನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಅವೆರಡು ಕರೆನ್ಸಿಗೆ ಪ್ರೈಸ್ ಡಿಟರ್ಮೈನ್ ಆಗಬೇಕು. ಅದು ಹೇಗೆ ಆಗುತ್ತೆ ಅಂದರೆ ಎಕ್ಸ್ಚೇಂಜ್ ರೇಟ್ಸಿಂದ. ಆ್ಯಂಡ್ ಈ ರೇಟ್ಸು ಹೇಗೆ ಮೂವ್ ಆಗುತ್ತೆ ಅಂದರೆ ಟ್ರೇಡ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕಾನ್ಫಿಡೆನ್ಸ್ ಅಲ್ಲಿ ಆಗೋ ಚೇಂಜಸ್ಸಿಂದ. ಇಲ್ಲಿಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬರೋ ಡೌಟ್ ಏನಂದರೆ, ಕರೆನ್ಸೀಸ್ ಯಾಕೆ ಪೇರ್ಸಲ್ಲಿ ಟ್ರೇಡ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, USD INR ಇದಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನಾವು ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಅದನ್ನು ಜೋಡಿಯಲ್ಲೇ ಟ್ರೇಡ್ ಮಾಡಬೇಕು. ಯಾಕಂದರೆ
ಒಂದು ಕರೆನ್ಸಿನ ಬೈ ಮಾಡೋಕ್ಕೆ ಇನ್ನೊಂದನ್ನು ಸೆಲ್ ಮಾಡಬೇಕು. ಬರೀ ಒಂದನ್ನು ಡೈರೆಕ್ಟಾಗಿ ಬೈ ಮಾಡೋದಕ್ಕೆ ಆಗಲ್ಲ. ಇದು ಎಕ್ಸ್ಚೇಂಜ್ ಸಿಸ್ಟಮ್. ಸೊ ಒಂದನ್ನು ಕೊಟ್ಟು ಇನ್ನೊಂದನ್ನು ತೊಗೋಬೇಕು ಅಷ್ಟೇ. ಸೊ ಈ ರೀಸನ್ಗೆ ಕರೆನ್ಸೀಸು ಪೇರ್ಸಲ್ಲಿ ಟ್ರೇಡ್ ಆಗೋದು. ಸೊ ಕರೆನ್ಸೀಸ್ನ ವ್ಯಾಲ್ಯೂ ಕಂಪೇರ್ ಮಾಡೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಬೇಕು. ಇಲ್ಲಾಂದರೆ ಕರೆನ್ಸಿ ಪ್ರೈಸಸ್ ಕರೆಕ್ಟಾಗಿ ಗೊತ್ತಾಗದೆ ಮಾರ್ಕೆಟಲ್ಲಿ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಫೋರೆಕ್ಸ್ ಮಾರ್ಕೆಟಲ್ಲಿ ಒಂದು ಕರೆನ್ಸಿ ಪ್ರೈಸಿಂಗ್ ಸ್ಟ್ಯಾಂಡರ್ಡ್ನ ಯೂಸ್ ಮಾಡ್ತಾರೆ. ಇದನ್ನು ಬೇಸ್ ಕೋಡ್ ಫಾರ್ಮ್ಯಾಟ್ ಅಂತ ಕರೀತಾರೆ. ಸೊ ಪ್ರತಿಯೊಂದು ಕರೆನ್ಸಿ ಪೇರ್ಸು ಏನಿದೆ ಅದು ಇದೇ ಫಾರ್ಮ್ಯಾಟ್ನ ಫಾಲೋ ಮಾಡೋದು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಕರೆನ್ಸಿ ಪೇರಲ್ಲಿ ಮೊದಲು ಬರೋ ಕರೆನ್ಸಿನ ಬೇಸ್ ಕರೆನ್ಸಿ ಅಂತ ಕರೀತಾರೆ. ಸೆಕೆಂಡ್ ಕರೆನ್ಸಿನ ಕೋಡ್ ಕರೆನ್ಸಿ ಅಂತ ಕರೀತಾರೆ. ಸೊ ಇದರಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಈ ಬೇಸ್ ಕರೆನ್ಸಿ ಇದೆಯಲ್ಲ ಅದ್ರ ವ್ಯಾಲ್ಯೂ ಈ ಕೋಡ್ ಕರೆನ್ಸಿಯಲ್ಲಿ ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್ USD/INRನ ನೋಡ್ತಿದ್ದೋ. ಸೊ ಇದರಲ್ಲೇನಿದೆ USD/INR ವ್ಯಾಲ್ಯೂ 80 ಇದೆ ಅಂದರೆ ಅದ್ರ ಅರ್ಥ $1 ಬೈ ಮಾಡೋಕ್ಕೆ 80 ಇಂಡಿಯನ್ ರುಪೀಸ್ ಬೇಕು ಅಂತ. ಅದೇ ಥರ ನಾವು 80 ರುಪೀಸ್ನ ಸೆಲ್ ಮಾಡಿದ್ರೆ $1 ಸಿಗುತ್ತೆ ಅಂತ. ಸೊ ಈ ಪೇರ್ಸ್ ಇದೇ ಥರ ಫಿಕ್ಸ್ಡ್ ಆಗಿರುತ್ತೆ, ಅದು ಚೇಂಜ್ ಆಗಲ್ಲ. ಇಲ್ಲಿ ಇನ್ನೊಂದೆರಡು ಎಕ್ಸಾಂಪಲ್ಸ್ನ ನೋಡೋಣ. ನೆಕ್ಸ್ಟ್ ಒಂದು EUR/USD 1.25 ಇದೆ ಅಂತ ಇದೆ ಇಲ್ಲಿ. ಸೊ ಇದ್ರ ಅರ್ಥ ಏನಂದರೆ €1 ಬೈ ಮಾಡೋದಕ್ಕೆ $1.25 ಬೇಕು ಅಂತ. ಅದೇ ಥರ ನಾವು $1.25ನ ಸೆಲ್ ಮಾಡಿದ್ರೆ ನಮಗೆ €1 ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ GBP/USD 1.80 ಇದೆ ಅಂತ. ಸೊ ಅದರ ಅರ್ಥ ಏನಂದರೆ ಒಂದು ಬ್ರಿಟಿಷ್ ಪೌಂಡ್ನ ಬೈ ಮಾಡಬೇಕು ಅಂದರೆ ಡಾಲರ್ಸಲ್ಲಿ 1.80 ಕೊಡಬೇಕು ಅಂತ. ಆ್ಯಂಡ್ ಇಲ್ಲಿ ಒಂದು ಬ್ರಿಟಿಷ್ ಪೌಂಡ್ನ ಸೆಲ್ ಮಾಡಿದ್ರೆ ನಮಗೆ $1.80 ಸಿಗುತ್ತೆ ಅಂತ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಟ್ರೇಡ್ ಮಾಡೋ ಪ್ರತಿಯೊಂದು ಕರೆನ್ಸೀಸು ಇದೇ ಥರ ಬೇಸ್ ಕೋಡ್ ಫಾರ್ಮ್ಯಾಟಲ್ಲೇ ಟ್ರೇಡ್ ಆಗೋದು. ಸೊ ಈ ವಿಡಿಯೋದಲ್ಲಿ ಫೋರೆಕ್ಸ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಎಕ್ಸ್ಚೇಂಜ್ ರೇಟ್ ಆ್ಯಂಡ್ ಪೇರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋಲಿ ಫೋರೆಕ್ಸ್ ಮಾರ್ಕೆಟ್ನ ರಿಯಲ್ ಪ್ಲೇಯರ್ಸ್ ಯಾರು ಆ್ಯಂಡ್ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ.